ನಿಮಗಿದು ಗೊತ್ತೇ? ಸುಮಾರು 43 ಲಕ್ಷ ವರ್ಷಗಳಿಂದ ಪೂಜಿಸಲ್ಪಡುತ್ತಿರುವ ಮೂಲ ರಾಮದೇವರ ವಿಗ್ರಹವನ್ನು ತಾವು ಇಂದಿಗೂ ದರ್ಶನ ಪಡಿಬಹುದು. ಶ್ರೀಹರಿಯ ಚಿತ್ತದಂತೆ ದೇವಶಿಲ್ಪಿ ಎನಿಸಿದಂಥ ವಿಶ್ವಕರ್ಮನು ರೂಪಿಸಿದ ಮೂಲ ರಾಮನ ದೇವರ ವಿಗ್ರಹವನ್ನು ಸಾಕ್ಷಾತ್ ಬ್ರಹ್ಮದೇವರು ಪೂಜಿಸಿ, ನಂತರ ಶ್ರೀ ಮಹಾವಿಷ್ಣುವಿನ ಚಿತ್ತದಂತೆ ಅದು ದೇವಲೋಕದಿಂದ ಸತ್ಯಲೋಕಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಶಂಕುಕರ್ಣನ ರೂಪವೆನಿಸಿದಂಥ ಶ್ರೀಹರಿಯ ಭಕ್ತನಾದಂಥ ಪ್ರಹ್ಲಾದನ ಕೈ ಸೇರಿತು. ಪ್ರಹ್ಲಾದ ರಾಜ ಮತ್ತು ಆತನ ವಂಶಸ್ಥರು ಅದನ್ನು ಪೂಜಿಸಿದ ನಂತರ ಪ್ರಹ್ಲಾದ ರಾಜರ 2ನೇ ಅವತಾರ ಎನಿಸಿದ ಬಾಹಲೀಕ ರಾಜರ ಕೈ ಸೇರುತ್ತೆ ಈ ಮೂಲ ರಾಮದೇವರ ವಿಗ್ರಹ. ಶ್ರೀಹರಿಯ ಭಕ್ತನಾದಂಥ ಬಾಹಲೀಕ ರಾಜ ಪೂಜಿಸಿದ ಮೂಲ ರಾಮದೇವರ ವಿಗ್ರಹ ಕಾಲಾಂತರದಲ್ಲಿ ಅದು ವಾಯುದೇವರ 3ನೇ ಅವತಾರವೆನಿಸಿದಂಥ ಮಧ್ವರಾಯರ ಕೈ ಸೇರುತ್ತೆ. ಶ್ರೀ ಮಧ್ವಾಚಾರ್ಯರಿಂದ ಪೂಜಿಸಲ್ಪಟ್ಟಂಥ ಮೂಲ ರಾಮದೇವರ ವಿಗ್ರಹ ನಂತರ ವ್ಯಾಸರಾಜರಿಂದ ಪೂಜಿಸಲ್ಪಡುತ್ತೆ. ಆ ನಂತರ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಕೈ ಸೇರುತ್ತೆ. ಈಗ ಅದನ್ನು ಪ್ರಸ್ತುತ ಮಂತ್ರಾಲಯದ ಪೀಠಾಧಿಪತಿಗಳಾದಂಥ ಸುಬುಧೇಂದ್ರ ತೀರ್ಥರು ಪೂಜಿಸ್ತಾ ಇದ್ದಾರೆ. ಪೂಜಾ ಸಮಯದಲ್ಲಿ ತಾವೇನಾದರೂ ಮಂತ್ರಾಲಯದಲ್ಲಿ ಇದ್ದಿದ್ದೇ ಆದರೆ ಈಗಿರುವ ಪೀಠಾಧಿಪತಿಗಳು ಪೂಜಾ ನಂತರ ಮೂಲ ರಾಮದೇವರ ವಿಗ್ರಹವನ್ನು, ಅಂದರೆ 43 ಲಕ್ಷ ವರ್ಷಗಳಿಂದ ಪೂಜಿಸಲ್ಪಡುತ್ತಿರುವ ಮೂಲ ರಾಮದೇವರ ವಿಗ್ರಹವನ್ನು ತಮಗೆ ದರ್ಶನ ಮಾಡಿಸುತ್ತಾರೆ. ದರ್ಶನ ಮಾಡಿ ಪಾವನರಾಗಿ ಅಂತ ಹೇಳುತ್ತಾ, ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.